ಬೊಂಬೆಗಳನ್ನು ಇಡೋದು ಕೇವಲ ಹಬ್ಬದ ಅಂದ ಚಂದಕ್ಕ? ಇದರ ಹಿಂದೆ ಒಂದು ಅರ್ಥಪೂರ್ಣವಾದ ಆಚರಣೆ ಇದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಇದು ಪ್ರತಿಬಿಂಬಿಸುತ್ತೆ. ಬೊಂಬೆಗಳನ್ನು ಹೇಗಿಡಬೇಕು, ಯಾವ ಬೊಂಬೆಗಳನ್ನು ಇಟ್ಟು ಆಚರಣೆ ಮಾಡಿದ್ರೆ ಚಂದ, ಈ ವರದಿ ನೋಡಿ. ದಸರಾ ಮಂಟಪ, ಅಷ್ಟಲಕ್ಷ್ಮಿಯರು, ಕಾಳಿಂಗಮರ್ಧನ, ಕೃಷ್ಣ ಜನ್ಮ, ರಾಮಾಯಣ ಕಥಾ ಸನ್ನಿವೇಶಗಳು, ಮೀನಾಕ್ಷಿ ಕಲ್ಯಾಣ, ಗೀತೋಪದೇಶ ಹೀಗೆ ನಮಗೆ ಗೊತ್ತಿರದ ಹಲವು ಪೌರಾಣಿಕ ಕಥೆ ಸನ್ನಿವೇಶಗಳನ್ನು ಈ ಬೊಂಬೆಗಳು ಸಾರ್ತಿವೆ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ವಿದ್ಯಾರ್ಥಿಗಳು ಸೇರಿ ಈ ವಿಶಿಷ್ಟ ಬೊಂಬೆಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ. ದಸರಾ ಹಬ್ಬದ ಅಂಗವಾಗಿ ಪ್ರದರ್ಶನ ಮತ್ತು ಮಾರಾಟ ನಡೀತಿದೆ. ಇದು ನಾವು ಯಾವುದೇ ವ್ಯಾಪಾರಕ್ಕಾಗಲಿ ಅಂತ ಮಾಡ್ತಾ ಇಲ್ಲ. ಇದು ಏನಿದ್ರು ನಮ್ಮ ಸಂಸ್ಕಾರ, ನಮ್ಮ ಹಿಸ್ಟ್ರಿ ಅದನ್ನೆಲ್ಲ ಹೇಳ್ಕೊಡೋಕ್ಕೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇರೋದು ನಾವು. ಅದು ಬಂದು ಒಂದಷ್ಟು ಬಂದರೆ ಕಾಳಿಂಗ ಮರ್ದನ ಇರ್ಬೋದು, ಗಜೇಂದ್ರ ಮೋಕ್ಷ, ಕುಬೇರಂದು ಸೆಟ್ಟು, ಮತ್ತು ವಿನಾಯಕ ವೈಕುಂಠ, ಆ ಥರದ್ದು ಕೃಷ್ಣ ಲೀಲೆ ಹೆಚ್ಚಾಗಿ ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ದಸರಾ ಬೊಂಬೆ ಅಂದರೆ ಬರೀ ಚಂದದ ಬೊಂಬೆಗಳನ್ನಿಡೋದಲ್ಲ, ನಮ್ಮ ಸಂಸ್ಕೃತಿ ಪರಂಪರೆ ಬಿಂಬಿಸುವ ಬೊಂಬೆಗಳ ಕುರಿತು ಮಾಹಿತಿ ನೀಡಿ ಇವರು ಮಾರಾಟ ಮಾಡ್ತಿದ್ದಾರೆ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾರೆ ವಿದ್ಯಾರ್ಥಿಗಳು. ಮೇಯ್ನ್ಲಿ ನಮ್ಗೆ ಏನಕ್ಕೆ ಈ ಕಾನ್ಸೆಪ್ಟ್ ಬಂತು ಅಂದರೆ ಎಲ್ಲ ಬರೀ ಗಣೇಶ ಹಬ್ಬ ಮಾಡೋರು ನೋಡಿದ್ದೀವಿ. ಎಲ್ಲ ಏರಿಯಲ್ಲೂ ನಂದು ಸ್ಟೂಡೆಂಟ್ ಕ್ಯಾಟಗರಿ ಬರೀ ಗಣೇಶ ಹಬ್ಬ ಅಂತ ಮಾಡ್ತಾಯಿದ್ವಿ. ಸೊ ಸ್ವಲ್ಪ ಚೇಂಜ್ ಇರೋದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇದೊಂದು ನವರಾತ್ರಿ ಅಂತ ಓಪನ್ ಮಾಡಿದ್ವಿ. ಸೊ ಫಸ್ಟ್ ಟೈಮ್ ಆಗದೆ ಒಂದು ಸ್ವಲ್ಪ ಬೊಂಬೆ ಇತ್ತು ಅಷ್ಟೇ. ಸೊ ನೆಕ್ಸ್ಟು ಜನ ಏನು ಮಾಡಿದ್ರು ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ನಾವು ತೊಗೊತೀವಿ, ನಮ್ಗೆ ಇನ್ಯಾರೂ ಇಲ್ಲ, ದೂರ ಹೋಗೋದು ಕಷ್ಟ ಆಗುತ್ತೆ ಅಂದರು. ಸೊ ಹಂಗೆ ಇಯರ್ ಬೈ ಇಯರ್ ಇನ್ಕ್ರೀಸ್ ಮಾಡಿದ್ದೀವಿ. ದಸರಾ ಬೊಂಬೆಗಳನ್ನು ಮಾರಾಟ ಮಾಡೋ ಮೂಲಕ ನಮ್ಮ ಪುರಾಣ ಪರಂಪರೆಗಳನ್ನು ತಿಳಿ ಹೇಳ್ತಿರೋ ಈ ವಿದ್ಯಾರ್ಥಿಗಳ ಪ್ರಯತ್ನ ಶ್ಲಾಘನೀಯ. ದಸರಾದಲ್ಲಿ ಗೊಂಬೆಗಳನ್ನಿಟ್ಟು ಪೂಜೆ ಮಾಡೋದನ್ನು ನೋಡಿದ್ದೀವಿ. ಆದರೆ ಆ ಆಚರಣೆ ಹಿಂದಿನ ಪರಂಪರೆ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅಂತಹ ಹಲವು ಪೌರಾಣಿಕ ಕಥೆಗಳನ್ನ ಇಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಲಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.